ಒಂದು ಸಣ್ಣ ಉದಾಹರಣೆ ಹೇಳಿ ಮುಗಿಸ್ತೀನಿ. ಇನ್ನೂ ಗುರುಗಳು 10-15 ನಿಮಿಷ ಮಾತಾಡ್ತಾರೆ. ನಾನು ಸ್ವಲ್ಪ ಶುಗರ್ ಅದ, ಪೂಜೆಗೆ ಹೋಗ್ಬೇಕಿಲ್ಲ, ಅದಕ್ಕೆ ನಾನು ಮುಂಚೆ ಹೋಗ್ತಾನೆ. ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ. ಒಬ್ಬ ಕಲಾಕಾರ ಇದ್ದ, ಅವನ ಆಯುಷ್ಯ ಮುಗಿಲಾಕ ಬಂದಿತ್ತು. ಅವೇನು ಮಾಡ್ದ, ತನ್ನಂಗೆ ಒಂದು 10 ಮೂರ್ತಿ ಮಾಡ್ದ, ಲೈನಾಗಿ ನಿಂತಿರ್ದ. ಆ ಯಮದೂತ್ ಬಂದಾಗ ಅವ ಮೂರ್ತಿ ಮಧ್ಯದಾಗ ನಿಂದಿರ್ತಿದ್ದ. ಅವ್ರು ಬಂದು ನೋಡ್ತಿರು, ಎಲ್ಲರೂ ಒಂದೇ ನಮೂನಾರ, ಯಾರಿಗಂತ ಇವರು ಹಂಗೆ ಕಾಣುತ್ತಾನೆ, ಇವನು ಹಂಗೆ ಕಾಣುತ್ತಾನೆ, ಯಾರಿಗೆ. ಆ ಯಮದೂತ ಖಾಲಿ ಹೋದ. ಖಾಲಿ ಹೋಗಿ ಯಮರಾಜನ ಮೇಲೆ ಹೇಳೋದ, ಹಿಂಗೆಲ್ಲ 11 ಮಂದಿ ಹಂಗೆ ಅದ, ಯಾರಿಗಂತರಲಿ, ಹಿಂಗೆ ನಾನೇ ಹೋಗ್ತಿದ್ದೆ. ಸ್ವತಃ ಯಮರಾಜನೇ ಬಂದ. ಯಮರಾಜ ಬಂದ್ಮೇಲೆ ಅವನು ನೋಡ್ದ, ಅವನಿಗೂ ಯಾರಿಗೆ ಒಯ್ಯಬೇಕು, ಎಲ್ಲರೂ ಒಂದೇ ನಮ್ಮನಾದ. ಆಯುಷ್ಯನ ಒಬ್ಬಂದೇ ಮುಗಿದು ಇಲ್ಲಿ ನೋಡ್ತಾರ 11 ಮಂದಿ ಅದ, ಯಾರಿಗೆ ಹಾಕ್ಬೇಕಪ್ಪ ಅಂತ ತಿಳ್ಕೊಂಡು ನಿಜವಾದ ಮನುಷ್ಯ ಯಾವುದು, ಮೂರ್ತಿ ಯಾವುದು ಗೊತ್ತಾಗಿ ಎಲ್ಲರೂ ಒಂದೇ ನಮ್ಮನಾದ ತಟಸ್ಥ ನಿಂತಾರೆ. ಅವಾಗ ಅವನ ಐಡಿಯಾ ಮಾಡ್ದ ಯಮರಾಜ, ಆಹಾ ಎಂಥ ಒಳ್ಳೆ ಕಲಾಕಾರಪ್ಪ ಇವ, ವಾ ವಾ ಎಂಥ ಅದ್ಭುತ ಕಲೆ ಒಂದು, ಯಾರು ಮಾಡಿರ್ಬೋದು ಇವೆಲ್ಲ, ಯಾವ ಕಲಾಕಾರನ ಇದು ರಚನೆ ಇರ್ಬೋದು, ಏನು ಕಲೆ ಉಂಟು, ಏನು ಅದ್ಭುತ ಕಲೆ, ಎಷ್ಟು ಸುಂದರ ಕಲೆ, ಎಲ್ಲಿರ್ಬೋದವ ಅಂತ ತಿಳ್ಕೊಂಡು ಹೇಳಕ್ಕೆ ಚಾಲು ಮಾಡಿದೆ. ಇವ ಮರ್ತು, ನಾನೇ ಮಾಡೀನಿ ಅಂದ ಕೂಡಲೇ ನನಗೆ ಪಾಶ ಬಿತ್ತು, ಹೋದ ಕೈಲಾಸ. ಹಂಗೆ ಜೀವನದಾಗ ನಾ ಅಂಬದು ಇರಬಾರ್ದು, ನೀ ಎಂಬುದು ಇರಬೇಕು, ಅಂದಾಗ ಜೀವನ ಸುಂದರ ಆಗ್ತದೆ ಅಂತ ಹೇಳಿ ಇವತ್ತು ಒಳ್ಳೆ ಹುಣ್ಣಿ. ಕೆಲವರು ನಾಳೆ ಮಾಡ್ಯಾರ, ಕೆಲವರು ಇವತ್ತು ಮಾಡ್ಯಾರ, ನಾವು ನಾಳೆನೇ ಅಂತ ಫಿಕ್ಸ್ ಆಗಿತ್ತು. ನಾನೇ ಹೇಳಿದ ನಾಳೆ ಮತ್ತೆ ರಂಗ ಆಡೋದು ಇದೆಲ್ಲ ಒಳ್ಳೆ ಕಲಿತದ, ಬೇಡ ಇವತ್ತೇ ಮಾಡಿರಿ ಅಂತ ಹೇಳಿ ಇದಷ್ಟೇ